ಲೂಕನು ಬರೆದಂಥ ಸುವಾರ್ತೆ 17ನೇ ಅಧ್ಯಾಯ 17 ಹಾಗೂ 18ನೆಯ ವಾಕ್ಯಗಳು. ಯೇಸು ಇದನ್ನು ನೋಡಿ, 10 ಮಂದಿ ಶುದ್ಧರಾದರಲ್ಲವೇ? ಮಿಕ್ಕ 9 ಮಂದಿ ಎಲ್ಲಿ? ದೇವರನ್ನು ಸ್ತುತಿಸುವುದಕ್ಕೆ ಈ ಅನ್ಯ ದೇಶದವನೇ ಹೊರತು ಇನ್ಯಾರು ಹಿಂತಿರುಗಿ ಬರಲಿಲ್ಲವೇ ಎಂದು ಹೇಳಿದನು. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು 10 ಮಂದಿ ಕುಷ್ಠರೋಗಿಗಳನ್ನು ಗುಣಮಾಡಿದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಕುಷ್ಠರೋಗ ಎಂಬುದು ಗುಣವಾಗದೇ ಇದ್ದಂಥ ರೋಗ, ಹಾಗಾಗಿ ಅದು ಹರಡುವಂಥ ರೋಗ ಕೂಡ ಆಗಿದ್ದರಿಂದ ಕುಷ್ಠರೋಗ ಬಂದವರನ್ನು ಕುಟುಂಬದವರು, ಊರಿನವರು ಯಾರೂ ಕೂಡ ಹತ್ತಿರಕ್ಕೆ ಸೇರಿಸುತ್ತಾ ಇರಲಿಲ್ಲ. ಅವರನ್ನು ಊರಿನಿಂದ ಹೊರಕ್ಕೆ ಹಾಕಿ ಬಿಡುವರು. ಅವರು ಅಡವಿಯಲ್ಲಿ, ಗುಹೆಗಳಲ್ಲಿ ವಾಸ ಮಾಡಬೇಕಾಗಿತ್ತು. ಈ ರೀತಿಯಾಗಿ ಕುಟುಂಬಸ್ಥರಿಂದ, ಊರಿನವರಿಂದ, ಬಂಧುಗಳಿಂದ ತಿರಸ್ಕರಿಸಲ್ಪಟ್ಟಂತ ಅವಸ್ಥೆಯಲ್ಲಿ 10 ಮಂದಿ ಕುಷ್ಠರೋಗಿಗಳು ಜೀವಿಸುತ್ತಾ ಇದ್ದರು. ಅವರು ಯೇಸುವಿನ ಸುದ್ದಿಯನ್ನು ಕೇಳಿ ಈತನಿಂದ ನಮಗೆ ಬಿಡುಗಡೆಯನ್ನು, ಸೌಖ್ಯವನ್ನು ಕೊಡಲು ಸಾಧ್ಯ ಎಂಬುದಾಗಿ ನಂಬಿ ಆತನ ಮುಂದೆ ಬಂದು, ಯೇಸುವೆ, ಗುರುವೇ, ನಮ್ಮ ಮೇಲೆ ದಯವಿಡು ಎಂಬುದಾಗಿ ಕೇಳಿಕೊಳ್ಳುತ್ತಾ ಇದ್ದಾರೆ. ಆಗ ಯೇಸು ಕ್ರಿಸ್ತನು ಅವರಿಗೆ, ಹೋಗಿ ಯಾಜಕನಿಗೆ ನಿಮ್ಮ ಮೈಯನ್ನು ತೋರಿಸಿ ಎಂಬುದಾಗಿ ಹೇಳುವಾಗ ಅವರು ಹೋಗುವಂಥ ಮಾರ್ಗದಲ್ಲೇ ಅವರು ಶುದ್ಧರಾದರು. ಆದರೆ 10 ಮಂದಿಯಲ್ಲಿ ಒಬ್ಬನು ಮಾತ್ರ ಯೇಸು ಕ್ರಿಸ್ತನ ಬಳಿಗೆ ಹಿಂತಿರುಗಿ ತಾನು ಹೊಂದಿದಂಥ ಬಿಡುಗಡೆಗಾಗಿ, ಸೌಖ್ಯಕ್ಕಾಗಿ ಆತನಿಗೆ ಉಪಕಾರ ಸ್ತುತಿಯನ್ನು ಮಾಡಿ ಆತನ ಪಾದಗಳಲ್ಲಿ ಬಿದ್ದು ಆರಾಧಿಸಿದನು. ಆದರೆ ಮಿಕ್ಕ 9 ಜನರು ತಮಗೆ ಸೌಖ್ಯ ಕೊಟ್ಟಂತ ಯೇಸುವನ್ನು ಹುಡುಕಿ ಬರಲೇ ಇಲ್ಲ. ಆದ್ದರಿಂದಲೇ ಇಲ್ಲಿ ಯೇಸು ಕ್ರಿಸ್ತನು ಕೇಳುತ್ತಾ ಇದ್ದಾನೆ, 10 ಮಂದಿ ಶುದ್ಧರಾದರಲ್ಲವೇ? ಮಿಕ್ಕ 9 ಮಂದಿ ಎಲ್ಲಿ ಎಂಬುದಾಗಿ. ಅಂದರೆ ಮಿಕ್ಕ 9 ಮಂದಿಗೆ ತಮ್ಮನ್ನು ಶುದ್ಧ ಮಾಡಿದಂಥ ದೇವರನ್ನು ನೋಡಬೇಕು, ದೇವರ ಬಳಿಗೆ ಬರಬೇಕು, ಆತನಿಗೆ ಸ್ತುತಿಯನ್ನ, ಘನತೆಯನ್ನ ಸಲ್ಲಿಸಬೇಕು ಎಂಬುದಾಗಿ ಮನಸ್ಸಿಲ್ಲದೆ ಅವರು ಎಲ್ಲಿಗೆ ಹೋಗಿರಬಹುದೆಂಬುದಾಗಿ ಯೋಚಿಸುವುದಾದರೆ ತಮ್ಮನ್ನ ತಿರಸ್ಕರಿಸಿದ್ದಂಥ, ತಮ್ಮನ್ನು ತಳ್ಳಿಬಿಟ್ಟಿದ್ದಂಥ ಜನರ ಬಳಿಗೆ, ತಮ್ಮ ಕುಟುಂಬಸ್ಥರ ಬಳಿಗೆ, ತಮ್ಮ ಊರಿಗೆ, ತಮ್ಮ ಬಂಧುಗಳ ಬಳಿಗೆ ಅವರು ಹೋಗಿ, ನೋಡಿ ನಾವೀಗ ಎಷ್ಟು ಗುಣವಾಗಿದ್ದೇವೆ, ನಾವು ಚೆನ್ನಾಗಿದ್ದೇವೆ ಎಂಬುದಾಗಿ ಹೇಳಿಕೊಳ್ಳುವಂತೆ ಕಾರ್ಯಗಳನ್ನು ಮಾಡಿರಬಹುದು. ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ಅನೇಕ ಜನರು ದೇವರು ತಮಗೆ ಮಾಡಿದಂಥ ಒಳಿತುಗಳಿಗಾಗಿ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು, ಘನತೆಯನ್ನು ಸಲ್ಲಿಸುವುದನ್ನು ಮರೆತು ಬಿಟ್ಟು, ನಮಗೆ ಇದು ಸಿಕ್ಕಿತು, ಅದು ಸಿಕ್ಕಿತು, ನೋಡ್ರಿ ನಾವು ಇಷ್ಟು ಚೆನ್ನಾಗಿದ್ದೇವೆ ಎಂಬುದಾಗಿ ಜನರ ಮುಂದೆ ಹೊಗಳಿಕೊಳ್ಳುವುದರಲ್ಲೂ, ತಮ್ಮನ್ನೇ ತಾವು ಹೆಚ್ಚಿಸಿಕೊಳ್ಳುವುದರಲ್ಲೂ ಕಾಲವನ್ನ ಕಳೆಯುತ್ತಾ ಇದ್ದಾರೆ. ಅವರಿಗೆ ತಿಳಿಯದೆ ಅವರು ಹೊಂದಿದಂಥ ಅದ್ಭುತಗಳಿಗಾಗಿ ದೇವರನ್ನು ಸ್ತುತಿಸುವುದನ್ನ ಮರೆತು ದೇವರಿಂದ ಬಹಳ ದೂರ ಹೋಗಿದ್ದಾರೆ. ಆದ್ದರಿಂದ ಈ ದಿವಸಗಳಲ್ಲಿ ಒಂದು ವೇಳೆ ನಿಮ್ಮ ಜೀವಿತವು ಅಂತಹ ಒಂದು ಮನಸ್ಥಿತಿಯಲ್ಲಿ ಮುಂದುವರಿಯುತ್ತಾ ಇರುವುದಾದರೆ, ದೇವರು ನಿಮಗೆ ಎಷ್ಟೋ ಉಪಕಾರಗಳನ್ನು ಮಾಡಿದ್ದಾರೆ. ತಿರಸ್ಕಾರಗಳನ್ನು ಬದಲಾಯಿಸಿ ಅನೇಕ ಘನತೆ, ಗೌರವಗಳನ್ನು, ಆಶೀರ್ವಾದಗಳನ್ನು ಕೊಟ್ಟಿದ್ದಾರೆ, ನಷ್ಟಗಳನ್ನು ಮಾರ್ಪಡಿಸಿದ್ದಾರೆ, ಸೌಖ್ಯ ಕೊಟ್ಟಿದ್ದಾರೆ. ಆದರೆ ಇವುಗಳೆಲ್ಲವುಗಳ ಮಧ್ಯದಲ್ಲಿ ನೀವು ಕರ್ತನಿಗೆ ಘನತೆಯನ್ನು ಸಲ್ಲಿಸುವುದನ್ನು ಬಿಟ್ಟು, ಎಲ್ಲರ ಮಧ್ಯದಲ್ಲಿ ಕರ್ತನ ನಾಮವನ್ನು ಮಹಿಮೆಪಡಿಸುವುದನ್ನು ಬಿಟ್ಟು ನಿಮ್ಮನ್ನೇ ನೀವು ಹೆಚ್ಚಿಸಿಕೊಳ್ಳುತ್ತಾ ಇರುವುದಾದರೆ, ಇಲ್ಲ ನಿಮ್ಮ ಅಹಂಕಾರವನ್ನು, ನಿಮಗಿರುವಂಥ ಕಾರ್ಯಗಳನ್ನೇ ಎತ್ತಿ ತೋರಿಸುತ್ತಾ ಇರುವುದಾದರೆ ನಿಮ್ಮಷ್ಟು ಮೂರ್ಖರು ಬೇರೆ ಯಾರೂ ಕೂಡ ಇಲ್ಲ. ಆದ್ದರಿಂದ ಸರಿಯಾಗಿ ಮನ ತಿರುಗಿರಿ, ದೇವರ ಕಡೆಗೆ ತಿರುಗಿಕೊಂಡು ನಾವು ಏನೂ ಕೂಡ ಅಲ್ಲ, ನಮ್ಮ ಮೇಲೆ ತೋರಿದಂಥ ಆತನ ದಯೆಯು ಪ್ರತಿ ಹೆಜ್ಜೆಯಲ್ಲಿ ಕೂಡ ಆತನಿಗೆ ಸಲ್ಲಿಸಬೇಕಂತ ಮಹಿಮೆಯನ್ನು ಸಲ್ಲಿಸುತ್ತಾ ನಾವು ಸ್ತುತಿಯನ್ನು ಸಲ್ಲಿಸುವಾಗಲೇ ಅದು ದೇವರನ್ನ ಘನಪಡಿಸುವಂಥದ್ದಾಗಿದೆ ಎಂಬುದನ್ನು ತಿಳಿದು ಸ್ತುತಿ ಯಜ್ಞಗಳನ್ನು ಸಮರ್ಪಿಸುತ್ತಾ ಆತನಿಗೆ ಮಹಿಮೆಯನ್ನು ಸಲ್ಲಿಸುತ್ತಾ ಮುಂದೆ ನಮ್ಮ ಜೀವಿತದಲ್ಲಿ ದೇವರ ಆಗ್ರಹಗಳೇನು, ದೇವರ ಚಿತ್ತವೇನು ಎಂಬುದನ್ನು ಅರಿತು ಅದನ್ನು ನೆರವೇರಿಸುವುದಕ್ಕೆ ಸಮರ್ಪಿಸುವುದಾದರೆ ಅಂಥವರಲ್ಲಿ ಕರ್ತನು ಬಹಳ ಸಂತೋಷ ಪಡುತ್ತಾನೆ. ಅಂಥವರಿಗೆ ತೋರಲ್ಪಟ್ಟಂತ ಆತನ ಕೃಪೆಯು ನಿಷ್ಫಲವಾಗದೆ ಶ್ರೇಷ್ಠವಾದಂಥ ಪ್ರತಿಫಲವನ್ನು ಉಂಟು ಮಾಡುವಂಥದ್ದಾಗಿದೆ. ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮನ್ನು ತಿರಸ್ಕರಿಸಿದಂಥ, ನಿಮ್ಮನ್ನು ಹೀನೈಸಿದಂಥ ಜನರ ಮುಂದೆಯೇ ನಿಮ್ಮನ್ನು ಮಾನಿಸಿ, ಗೌರವಿಸಿ ನಡೆಸುತ್ತಾ ಇರುವಂಥ ದೇವರನ್ನು ಎಂದಿಗೂ ಕೂಡ ಮರೆಯದೆ ಆತನ ಕರಗಳಲ್ಲಿ ಸಮರ್ಪಿಸಿ ಆತನ ಚಿತ್ತವನ್ನು ನೆರವೇರಿಸುವಂತೆ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ.
ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳ ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಮ್ಮ ಜೀವಿತಗಳಲ್ಲಿ ಎಷ್ಟೋ ಬಾರಿ ಅಪ್ಪ ತಿರಸ್ಕಾರಗಳಲ್ಲಿಯೂ ನಿಂದೆ ಅವಮಾನಗಳಲ್ಲಿ ನಾವು ಹಾದು ಹೋಗುವಾಗ ನೀನು ನಮ್ಮನ್ನು ಕಂಡು ಅಪ್ಪ ಕನಿಕರಿಸಿ ಕೃಪೆ ತೋರಿ ಉದ್ಧರಿಸಿ ನಡೆಸಿದೆ. ಆದ್ದರಿಂದ ಅಪ್ಪ ನಿನಗೆ ಘನತೆಯನ್ನು ಸಲ್ಲಿಸುತ್ತಾ ಇದ್ದೇವೆ. ಅದನ್ನು ನೆನೆಸಿ ಅಪ್ಪ ನಿನಗೆ ಜೀವಿತವನ್ನು ಸಮರ್ಪಿಸಿ ನಿನ್ನ ಉದ್ದೇಶಗಳನ್ನು ನೆರವೇರಿಸೋಕ್ಕೆ ಒಪ್ಪಿಸಿಕೊಡುತ್ತಾ ಇದ್ದೇವೆ. ನೀನು ಏನು ಆಗ್ರಹಿಸುತ್ತಾ ಇದ್ದೋ ಅದನ್ನು ತಿಳಿಸು ಕರ್ತನೆ. ಅದನ್ನು ನೆರವೇರಿಸೋಕ್ಕೆ ಬಲವನ್ನು, ಕೃಪೆಯನ್ನು ಅನುಗ್ರಹಿಸು. ನಿನ್ನಲ್ಲಿ ನಾವು ಸಂತೋಷ ಪಡಬೇಕು, ನಿನ್ನ ನಾಮವನ್ನು ಅನ್ಯ ಜನರ ಮಧ್ಯೆಲ್ಲಪ್ಪ ಪ್ರಕಾಶಿಸಬೇಕು. ಅದಕ್ಕೆ ಕೃಪೆಯನ್ನು ಅನುಗ್ರಹಿಸು. ನಮ್ಮನ್ನು ಹೆಚ್ಚಿಸಿಕೊಳ್ಳುವಂಥ, ನಿನ್ನನ್ನು ಬಿಟ್ಟು ಅಗಲುವಂಥ ಎಲ್ಲ ಸ್ವಭಾವಗಳು ನೀಗಲಿ. ಯೇಸುವಿನ ನಾಮದಲ್ಲಪ್ಪ ನಿನ್ನ ಕರಗಳು ಈ ಸಮಯದಲ್ಲಿ ಜೀವಿತಗಳ ಮೇಲೆ ಇಡಲ್ಪಡಲಿ. ಇನ್ನೂ ಕೂಡ ಬಾಧೆಗಳಲ್ಲಿಯೂ, ರೋಗಗಳಲ್ಲಿಯೂ, ಬಲಹೀನತೆಗಳಲ್ಲಿಯೂ, ಕೊರತೆಗಳಲ್ಲಿರುವಂಥ ನಿನ್ನ ಜನರನ್ನು ಮುಟ್ಟಿ ಈ ದಿವಸ ಗುಣ ಮಾಡಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ಆಶೀರ್ವದಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ತಂದೆ, ನಿನ್ನ ಆತಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲವೂ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಮಾತ್ರ ನಿನ್ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.